ಮಹಾಮೃತ್ಯುಂಜಯ ಮಂತ್ರ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯುರ್ಮುಕ್ಷೀಯ ಮಾಮೃತ ಪ್ರತಿ ಪದಾರ್ಥ. ಓಂ ಓಂಕಾರ ಶ್ಲೋಕ ಅಥವಾ ಮಂತ್ರಕ್ಕೆ ಮೊದಲು ಉಚ್ಚರಿಸುವ ಪ್ರಣವನಾದ ತ್ರ್ಯಂಬಕಂ 3 ಕಣ್ಣುಗಳುಳ್ಳವನು ಯಜಾಮಹೇ ಪೂಜಿಸುತ್ತೇವೆ. ಸುಗಂಧಿಂ ಸುಗಂಧಭರಿತನು, ಪುಷ್ಟಿ ಪೋಷಣೆ ನೀಡುವ ಶಕ್ತಿ, ವರ್ಧನಂ ವೃದ್ಧಿಪಡಿಸುವವನು, ಉರ್ವಾರುಕಂ ಕಾಯಿ ದೋಷೆ ಹಣ್ಣು. ಇವ ಹೀಗೆಯೇ ಬಂಧನಾತ್ ಬಂಧನದಿಂದ, ಮೃತ್ಯೋರ್ಮರಣದಿಂದ, ಅಮೃತಾತ್ ಅಮೃತತ್ವಕ್ಕಾಗಿ, ಮಾಂ ನನ್ನನ್ನು ಮುಕ್ಷಿಯ ಮುಕ್ತಿಗೊಳಿಸು. ತಾತ್ಪರ್ಯ: ಮೂಕಂಠ ದೇವರು ಸುಗಂಧಭರಿತನಾದ ಪರಮಶಿವನನ್ನು ನಾವು ಪೂಜಿಸುತ್ತೇವೆ. ಅವರು ದೋಷೆ ಹಣ್ಣಿನಂತಿರುವ ಕಾಯಕ ಬಂಧನದಿಂದ ನಾವು ಮುಕ್ತರಾಗುವಂತೆ ಮಾಡಲಿ. ಅದೇ ರೀತಿ ಅವರು ನಮ್ಮನ್ನು ಮರಣಬಂಧನದಿಂದ ಕಾಪಾಡಿ ಅಮೃತತ್ವವನ್ನು ದಯಪಾಲಿಸಲಿ. ಪ್ರಾಶಸ್ತ್ಯ: ಗಾಯತ್ರಿ ಮಂತ್ರದಷ್ಟೇ ಶಕ್ತಿಯುತ ಮತ್ತು ಪಾವನವಾಗಿರುವ ಮಂತ್ರವೆಂದರೆ ಮಹಾಮೃತ್ಯುಂಜಯ ಮಂತ್ರ. ಕ್ಷೀರಸಾಗರ ಮಥನದಲ್ಲಿ ಹುಟ್ಟಿದ ಹಾಲಾಹಲವನ್ನು ಮಹಾದೇವನು ಅಮೃತವಾಗಿ ಪರಿವರ್ತಿಸಿಕೊಂಡಿದ್ದನು. ಇದರಿಂದ ಅವರು ಮೃತ್ಯುಂಜಯ ಎಂಬ ಹೆಸರು ಪಡೆದರು. ಈ ಮಂತ್ರ ಜಪಿಸುವವರು ಶಿವನ ಕೃಪೆ ಪಡೆದು ಮೃತ್ಯುಂಜಯರಾಗುತ್ತಾರೆ ಎಂಬ ನಂಬಿಕೆ ಇದೆ. ಇದು ಜೀವಕ್ಕೆ ಜೀವಪೋಷಕವಾಗಿರುವ ಮೃತ ಸಂಜೀವನಿ ಮಂತ್ರ ಎಂದೂ ಪ್ರಸಿದ್ಧವಾಗಿದೆ. ಆಪತ್ತಿನಲ್ಲಿ, ಶರೀರ ಸೌಖ್ಯಕ್ಕಾಗಿ ಅಥವಾ ಅಕಾಲ ಮೃತ್ಯುವಿನ ಭಯದಿಂದ ಪಾರುಗೊಳ್ಳಲು ಈ ಮಂತ್ರವನ್ನು ಜಪಿಸುವ ಪರಿಪಾಠವಿದೆ. ಸಾಮಾನ್ಯವಾಗಿ 3 ಬಾರಿ, 9 ಬಾರಿ ಅಥವಾ 3 ಗುಣಿತ ಸಂಖ್ಯೆಗಳಾಗಿ ಪಠಣ ಮಾಡುವುದು ಶ್ರೇಷ್ಠ ಎಂದು ತಿಳಿದುಬಂದಿದೆ.